ನೋಡಿ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಯಾಕಂತಂದ್ರೆ ಲೈನಿಂಗ್ ಕಟ್ ಮಾಡಬೇಕಾದ್ರೆ ಈ ಥರ ಕಟ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿದೆ ನೋಡಿ, ಲೆಂತು 9 ಇಂಚ್ ರೆಡಿ, 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು 9.5 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿ ಲೆಂತು, ಓಕೆನಾ. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಈ ಲೆಂತ್ 9.5 ಇಂಚಿಗೆ ಒಂದು ಬಾಡಿ ಪಾರ್ಟ್ ಕಟ್ ಮಾಡಬೇಕಾಗುತ್ತೆ. ಈ ಆರ್ಮೋಲ್ ಸರ್ಕಲ್ ಕಾಣುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತಂದ್ರೆ 6 ಇಂಚ್, ಅಂದರೆ 12 ಇಂಚ್ ಬರುತ್ತೆ. ಫ್ರಂಟು 12 ಇಂಚು, ಬ್ಯಾಕ್ 12 ಇಂಚು, ಡಿವೈಡೆಡ್ ಬೈ 4 ಮಾಡಿದಾಗ 6 ಇಂಚ್ ಒಂದು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಇದು 6 ಇಂಚ್ ಒಂದು ಮಾರ್ಕ್ ಮಾಡಿದ್ದೀನಿ. ಜಸ್ಟು 6 ಇಂಚ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾರ್ಮೋಲ್ ಇಲ್ಲಿದೆಲ್ಲ, ಹಾರ್ಮೋಲ್ ಲೆಂತ್ ಬಂದು 5 ಇಂಚಿಗೆ ಇಟ್ಕೊಂಡಿದ್ದೀನಿ. ಶೋಲ್ಡರ್ ಬಂದುಬಿಟ್ಟು 4.5 ಇಂಚ್ ಇಟ್ಕೊಂಡಿದ್ದೀನಿ. ಮತ್ತು ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತಂದ್ರೆ, ಆರ್ಮೋಲ್ ಲೆಂತ್ ಅಂತಂದ್ರೆ 4.5 ಇರೋದು 1/2 ಇಂಚು ಶೋಲ್ಡ್ರ್ ಆ್ಯಡ್ ಮಾಡ್ಕೊಂಡು 5 ಇಂಚಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ರೌಂಡ್ ಚೆಕ್ ಮಾಡೋದಾದ್ರೆ ಇದು 6 ಇಂಚ್ ಬರುತ್ತೆ ರೀ. ಮತ್ತು ಇನ್ನು ನೆಕ್ಸ್ಟ್ ಒಂದು ನೋಡಿದ್ರೆ ಶೋಲ್ಡರು 2 ಇಂಚ್ ತೊಗೊಂಡಿದ್ದೀನಿ. ನೆಕ್ ರೌಂಡ್ ನೆಕ್ ಬಂದು 2.5 ಇಂಚ್ ತೊಗೊಂಡಿದ್ದೀನಿ. ವಿಡ್ತ್ 2.5 ಇಂಚು, ಲೆಂತ್ ಬಂದುಬಿಟ್ಟು 3 ಇಂಚ್ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಫಸ್ಟ್ ಬಾಡಿ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬರುತ್ತೆ ನೋಡಿರಿ, ಇದು ಅಂಬ್ರೆಲಾ ಕಟ್ಟಿಂಗ್ ಬರುತ್ತೆ. ಸ್ವಲ್ಪ ಎಷ್ಟಂದ್ರೆ 6 ಇಂಚ್ ಅಂಬ್ರೆಲಾ ಕಟ್ಟಿಂಗ್ 6 ಇಂಚ್ ಐತಿ. ಈ ಅಂಬ್ರೆಲಾ ಕಟ್ಟಿಂಗ್ ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ಹೇಳ್ತೀನಿ. ಫಸ್ಟಿಗೆ ನಾನು ಬಾಡಿ ಪಾರ್ಟ್ ಲೆಂತ್ ಯಾವ ರೀತಿ ತೊಗೊಂಡಿದ್ದೀನಿ ಅಂತ ಇಲ್ಲಿ ಬರ್ತಿದ್ದೀನಿ. ಹಾಗೆ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನಾವು ಮೊದಲಿಗೆ ಏನು ಮಾಡಬೇಕಾಗುತ್ತಾ, 4 ಫೋಲ್ಡ್ನ ಕ್ಲಾತ್ ಹಾಕ್ಕೋಬೇಕಾಗುತ್ತೆ ಲೈನಿಂಗು. ಆವಾಗ ನಾವು ಫಸ್ಟು ಶೋಲ್ಡ್ರನ್ನ 4.5ಗೆ ಮಾರ್ಕ್ ಮಾಡಬೇಕು. ಶೋಲ್ಡರ್ 4.5ಗೆ ಒಂದು ಮಾರ್ಕ್ನ ಹಾಕಿದಾಗ ನೆಕ್ಸ್ಟು 2.5 ಇಂಚ್ ನೆಕ್ ತೊಗೋಬೇಕು, 2 ಇಂಚು ಶೋಲ್ಡರ್ ಅಂತ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ ಇಲ್ಲಿ ಕೆಳಗೆ ಏನು ಮಾಡಬೇಕಾಗುತ್ತಾ, ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ತಡಿ. ಇದೊಂದು 4 ಫೋಲ್ಡ್ ಅಂತ ಅಂದ್ಕೊಳ್ಳೋಣ ನೋಡಿ, ಇದೊಂದು 4 ಫೋಲ್ಡಿಂದೊಂದು ಕ್ಲಾತ್ ಅಂತ ಅಂದ್ಕೊಳ್ಳೋಣ. ಇದೊಂದು 4 ಫೋಲ್ಡಿಂದ ಫ್ರಾಕ್. ಇಲ್ಲಿ 2 ಇಂಚ್ ನೆಕ್ ತೊಗೋಬೇಕು, ಸಾರಿ ಇಲ್ಲಿ 2.5 ಇಂಚ್ ನೆಕ್ ತೊಗೊಂಡಿದ್ದೀನಿ, 2 ಇಂಚು ಶೋಲ್ಡರ್ ಅಂತ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಏನು ಮಾಡಿದೆ, ಇಲ್ಲಿಂದ ಇಲ್ಲಿಗೆ 4.5 ಆಯಿತು, 4.5 ಇಂಚ್ ಆಯಿತು ಟೋಟಲ್. 2.5 ಇಂಚ್ ನೆಕ್ಕು, 2 ಇಂಚು ಶೋಲ್ಡರು. ಇಲ್ಲಿಂದ ಇಲ್ಲಿಗೆ ಏನಂದ್ರೆ 5 ಇಂಚ್ ತೊಗೊಂಡಿದ್ದೀನಿ. 5 ಇಂಚ್ ಯಾಕೆ 5 ಇಂಚ್ ತೊಗೊಂಡಿದ್ದೀವಿ ಅಂದ್ರೆ, ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಮೆಂಟಿಗೆ ಹೋಗುತ್ತೆ ಈ ಥರ. ಸೊ ಇಲ್ಲಿಂದ ಇಲ್ಲಿ 5 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ರೌಂಡ್ನ ಮಾರ್ಕೋಬೇಕಾಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲೊಂದು ಲೈನ್ ಹಾಕ್ಕೊಂಡಿರ್ಬೇಕು, ಇಲ್ಲಿ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿರ್ಬೇಕು. ಇಲ್ಲಿಂದ 1.5 ಇಂಚು ಈ ಥರ ರೌಂಡಿಗೆ ತೊಗೋಬೇಕಾಗುತ್ತೆ. ಆಮೇಲೆ ಏನು ಮಾಡಬೇಕಾಗುತ್ತೆ, 1/2 ಇಂಚಿಗೆ ಒಂದು ಒಳಗೊಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಏನಂದ್ರೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತು ನೋಡಿ ಇವಾಗ ಗೊತ್ತಾಯ್ತಾ. ಇಲ್ಲಿಂದ ಇಲ್ಲಿಗೆ 9.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದಪ್ಪ ಏನಂತಂದರೆ ಒಂದು ಬಾಡಿ ಪಾರ್ಟಲ್ಲಿರುವಂಥ ಒಂದು ಮಾರ್ಕಿಂಗನ್ನು ನಾನು ನೋಡಿದ್ದೀನಿ. ಸೊ ಇವಾಗ ಗೊತ್ತಾಯ್ತಾ. ಇದು ನೆಕ್ ವಿಡ್ತ್ ಬಂದು 2.2 ಇಂಚು, ಇದು 3 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು, ಈ ಥರ ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಾಡಿ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸರ್ಕಲ್ ಅಂಬ್ರೆಲ್ಲ ಒಂದು ಬೇರೆ ಥರ ಬರುತ್ತೆ. ಅದು ಯಾವ ಥರ ಐತಂತಂದ್ರೆ, ಫಸ್ಟು ಇದು ಕ್ಲಿಯರ್ ಮಾಡ್ಕೊಂಬಿಡೋದು. ಈ ಥರ ಬಾಡಿ ಪಾರ್ಟ್ನ ತಗೊಂಡು ಆಮೇಲೆ ಅಂಬ್ರೆಲ್ಲ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಅದೇ ಮೇನ್ ಫ್ಯಾಬ್ರಿಕ್ ಯಾವ ಥರ ಅಂತಂದ್ರೆ, ಯಾವುದೇ ರೀತಿ ಬಾಡಿ ಪಾರ್ಟ್ನ ಸಪ್ರೇಟ್ ಮಾಡೋ ಥರ ಇಲ್ಲ. ಅಂದರೆ ಫ್ರಂಟು